ಇವತ್ತು ವೀಕೆಂಡ್ ಹಸ್ಬೆಂಡ್ಗೆ ರಜಾ ಇತ್ತು. ಬೆಳಗ್ಗೆನೇ ಎದ್ದು ಬ್ರೇಕ್ಫಾಸ್ಟ್ ಮುಗಿಸಿ ಇವಾಗ ಗ್ರಾಸರಿ ಶಾಪಿಂಗ್ ಬಂದಿದ್ದೀವಿ. ನಾವ್ ಇವತ್ತು ಬಂದಿರೋದು ನಮ್ಮ ಮನೆ ಹತ್ರ ಇರೋ ಸ್ಯಾಮ್ಸ್ ಕ್ಲಬ್ಗೆ. ಅಮೆರಿಕಾದಲ್ಲಿ ನಮಗೆ ಸೊಪ್ಪು ತರಕಾರಿ ಹಣ್ಣು ಬೇಕು ಅಂದ್ರೆ ಒಂದು ಪುಟ್ಟು ಅಂಗಡಿ ಸಿಗೋದಿಲ್ಲ. ಪ್ರತಿ ಒಂದು ಶಾಪಿಂಗ್ಗೂ ನಾವು ಈ ತರ ಮಾಲ್ಗಳಿಗೆ ಬರಬೇಕು. ಮೇನ್ ಬಂದಿದ್ದು ಡಿಶ್ ವಾಷರ್ ಡಿಟರ್ಜೆಂಟ್ ಪಾಟ್ಸ್ ಖಾಲಿ ಆಗಿತ್ತು ಅಂತ ಅದ್ರ ಜೊತೆಗೆ ಸ್ವಲ್ಪ ಫ್ರೂಟ್ಸ್ ಸೊಪ್ಪು ತಗೊಂಡು ಹೋಗೋಣ ಅನ್ಕೊಂಡು ಬಂದಿದ್ದು. ಆದ್ರೆ ಅದ್ರ ಜೊತೆಗೆ ನಮಗೆ ಗೊತ್ತಿದ್ದೀರಾ ಅದು ಇದು ಅಂತ ಎಕ್ಸ್ಟ್ರಾ ಶಾಪಿಂಗ್ ಮಾಡಿ 10 to 15 ಐಟಮ್ಸ್ ಎಕ್ಸ್ಟ್ರಾನೇ ತಗೊಂಡ್ಬಿಟ್ಟಿರ್ತೀವಿ. ಈ ತರ ಒಂದು ಗ್ಲಾಸ್ ವಾಟರ್ ಡಿಸ್ಪೆನ್ಸರ್ ಹುಡುಕ್ತಾ ಇದ್ವಿ. ಸೊ ಕಣ್ಣು ಕಾಣಿಸ್ತು, ಹಂಗೆ ಅದನ್ನು ಆಡ್ ಮಾಡಿದ್ದಾಯ್ತು. ಇನ್ನು 2 ತಿಂಗಳಲ್ಲಿ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಎಲ್ಲಾ ಕಡೆ ಈ ತರ ಸ್ಕೂಲ್ ಸಪ್ಲೈಸ್ ಇಟ್ಟಿರ್ತಾರೆ. ಬ್ಯಾಗು, ಲಂಚ್ ಬ್ಯಾಗ್, ವಾಟರ್ ಬಾಟಲ್ಸ್ ಎಲ್ಲ ಇಲ್ಲಿ ಬೇಕಾಗಿರೋಷ್ಟು ತಗೊಂಡು ನೆಕ್ಸ್ಟ್ ಇಂಡಿಯನ್ ಗ್ರಾಸರಿ ಶಾಪಿಂಗ್ ಹೋಗಿ ಗ್ರಾಸರೀಸ್ ಕೂಡ ಶಾಪಿಂಗ್ ಮಾಡಿದ್ದಾಯ್ತು. ಇಂಡಿಯಾದಲ್ಲಿ ಇರ್ಬೇಕಾದ್ರೆ ಯಾವಾಗ್ಲೂ ಅಮ್ಮ ಹೇಳೋರು ನಾವು ಡಿಮಾರ್ಟ್ ಅಲ್ಲಿ ಶಾಪಿಂಗ್ ಮಾಡ್ತಾ ಇದ್ವಿ. ಯಾವಾಗ್ಲೂ ದಿನಸಿ ಅಂಗಡಿಲಿ ತಗೋಬೇಕು, ಡಿಮಾರ್ಟ್ ಮಾಲ್ಗಳಿಗೆ ಹೋಗ್ಬಾರ್ದು. ನಾವು ದಿನಸಿ ಅಂಗಡಿಲಿ ತಗೊಂಡ್ರೆ 2,000 ಬಿಲ್ ಮಾಡ್ತೀವಿ, ಅದೇ ಮಾಲ್ಗಳಿಗೆ ಹೋದ್ರೆ 4,000 ಮಾಡ್ತೀವಿ ಅಂತ ಹೇಳೋರು. ನಿಜ, ಇಲ್ಲಿ 2 ಐಟಮ್ ಒಂದು $50 ಬಿಲ್ ಅನ್ಕೊಂಡು ಹೋಗ್ತೀವಿ, 250 ಮಾಡ್ಕೊಂಡು ಬರ್ತೀವಿ. ನಿಮ್ಗೂ ಈ ಅನುಭವ ಆಗಿದೆಯಾ? ಕಮೆಂಟ್ ಅಲ್ಲಿ ತಿಳಿಸಿ. ಮತ್ತೆ ನೆಕ್ಸ್ಟ್